ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ಈ ಮುದ್ರಾ ವಿಜ್ಞಾನದಿಂದಾಗಿ ಹಲವಾರು ಜನ ತಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ ಮತ್ತು ಹಲವಾರು ಜನ ರೋಗಗಳನ್ನು ಗುಣಪಡಿಸ್ಕೊಂಡಿದ್ದಾರೆ. ಸೊ ಈ ದಿಶೆಯಲ್ಲಿ ನಮ್ಮ ಮೂಳೆಗಳ ಮತ್ತು ಮಾಂಸಖಂಡಗಳ ಬಲವರ್ಧನೆ ಅಥವಾ ಈ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಮೂಳೆಗಳು ಮತ್ತು ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪೃಥ್ವಿ ಮುದ್ರೆಯ ಅಭ್ಯಾಸವನ್ನು ನೀವು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಹೌದು, ಪೃಥ್ವಿ ಮುದ್ರೆ ಅಂದರೆ ಯಾವುದು ಅಂತ ಹೇಳಿದ್ರೆ, ಮೊದಲು ನಾವು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ನಮ್ಮ ಹೆಬ್ಬೆರಳು ಮತ್ತು ಉಂಗುರ ಬೆರಳಿನ ತುದಿಯನ್ನು ಈ ರೀತಿ ಸ್ಪರ್ಶಿಸಬೇಕಾಗ್ತದೆ. ಸೊ ಇದನ್ನು ಪೃಥ್ವಿ ಮುದ್ರೆ ಅಂತ ಕರೀತಾರೆ. ಸೊ ಅದನ್ನು 10 ರಿಂದ 15 ನಿಮಿಷಗಳ ಕಾಲ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡ್ತಾ ಬರಬೇಕಾಗ್ತದೆ. ಇದನ್ನು 2 ಕೈಗಳಲ್ಲೂ ಮಾಡಿ ನೀವು ಪದ್ಮಾಸನ ಅಥವಾ ಸುಖಾಸನದಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಕೂತ್ರೆ ಈ ಒಂದು ಪೃಥ್ವಿ ಮುದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಹಲವಾರು ಬದಲಾವಣೆಗಳನ್ನು ಉಂಟು ಮಾಡುತ್ತೆ. ಮಾಂಸಖಂಡಗಳ ಮತ್ತು ಮೂಳೆಗಳ ಶಕ್ತಿ ಹೆಚ್ಚಾಗಲಿಕ್ಕೆ, ಅದರಲ್ಲೂ ಮುಖ್ಯವಾಗಿ ಯಾರಿಗೆ ಸುಸ್ತು, ಕೆಲಸ ಮಾಡಿದ್ರೆ ಮೈಕೈ ನೋವಾಗುತ್ತೆ, ಇದೆಲ್ಲ ಕಂಪ್ಲೇಂಟ್ಸನ್ನು ಹೇಳ್ತಾ ಇರ್ತೀರಿ, ಅಂಥವರು, ಮಧುಮೇಹಿಗಳು ಎಲ್ಲರೂ ಕೂಡ ಈ ಪೃಥ್ವಿ ಮುದ್ರೆಯನ್ನು ಅಭ್ಯಾಸ ಮಾಡಲೇಬೇಕು. ಪ್ರತಿನಿತ್ಯ ಇದನ್ನು ಮಾಡಿ ಈ ಒಂದು ಸಮಸ್ಯೆಗಳಿಂದ ದೂರ ಬನ್ನಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನಮಸ್ಕಾರ. ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ.